ವಿರಾಮದ ನಂತರ ಸಂತೋಷ ಸೂತ್ರ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ಗುರುಜಿ ನಾವು ಮೂಗುತಿ ಬಗ್ಗೆ ಮಾತಾಡ್ತಾ ಇದ್ವಿ. ಕೆಲವೊಂದು ಕನ್ಫ್ಯೂಷನ್ಸ್, ಯಾವಾಗ ಚುಚ್ಚಿಸ್ಬೇಕು ಅಂತ ಗೊತ್ತಿರೋದಿಲ್ಲ. ಕಿವಿ ಚುಚ್ಚೋದು ಅಂದ್ರೆ ಚಿಕ್ಕದ್ರಲ್ಲಿ ಚುಚ್ಚಿಸ್ಬಿಡ್ತಾರೆ. ಮೂಗುತಿನ ಯಾವ ಸಂದರ್ಭದಲ್ಲಿ ಚುಚ್ಚಿಸ್ಬೇಕು? ಒಂದು ಸ್ವಲ್ಪ ದೊಡ್ಡವರಾದ ನಂತರ ಮೂಗುತಿ ಚುಚ್ಚಿಸ್ತಾರೆ ಅಂದ್ರೆ ಮೂಗು ಬಲ್ತಿದೆ ಅಂತ ಚುಚ್ಚಿಸೋದಕ್ಕೆ ಹೋಗೋದಿಲ್ಲ. ಸೊ ಸರಿಯಾದ ಏಜ್ ಯಾವುದು? ಮತ್ತು ಬಾಲ್ಯಾವಸ್ಥೆಯಲ್ಲಿ ಮೂಗುತಿಯನ್ನು ಧರಿಸಿದ್ರೆ ಕೆಲವೊಂದು ಸಂದರ್ಭದಲ್ಲಿ ಮುಖ ತೊಳಿಬೇಕಾರಾಗಲಿ ಮತ್ತೊಂದಾಗಲಿ ಗಾಯಗಳನ್ನು ಮಾಡಿಕೊಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು. ಮತ್ತು ಬಾಲ್ಯಾವಸ್ಥೆಯಲ್ಲಿ ಕಫಜ ಗುಣಗಳು ಜಾಸ್ತಿ ಇರ್ತಕ್ಕಂಥದ್ದು, ಶೀತ ಇತ್ಯಾದಿಗಳಾಗ್ತಕ್ಕಂಥದ್ದು. ಅಂಥ ಸಂದರ್ಭದಲ್ಲಿ ಮೂಗುತಿಯನ್ನು ಹಾಕ್ಕೊಂಡಾಗ ಶೀತ ಇತ್ಯಾದಿಗಳು ಬಂದಾಗ ಬಹಳ ತೊಂದರೆಗಳಾಗ್ತದೆ ಅಂತ ಇವತ್ತಿನ ದಿನಕ್ಕಲ್ಲ, ಹಿಂದಿನ ದಿನಕ್ಕೆ ಹೇಳ್ತಕ್ಕಂಥದ್ದು. ಒಟ್ಟಿನಲ್ಲಿ ಅದರ ರಕ್ಷಣೆ ಮತ್ತು ಬಾಲ್ಯಾವಸ್ಥೆಯಲ್ಲಿ ಚಿಕ್ಕ ಮಕ್ಕಳಿಗೆ ಈ ಭಾಗದಲ್ಲಿ ಆ ರೀತಿಯಂಥ ರಂಧ್ರ ಮಾಡ್ತಕ್ಕಂಥ ಅಷ್ಟು ಒಳ್ಳೆಯದಲ್ಲ ಆರೋಗ್ಯ ದೃಷ್ಟಿಯಲ್ಲೂ ಸಹ. ಇವೆಲ್ಲವನ್ನು ಪರಿಗಣಿಸಿ ಪ್ರೌಢಾವಸ್ಥೆಗೆ ಬಂದ ಮೇಲೆ ಇದನ್ನು ಮಾಡಬೇಕು ಅಂತೇಳಿದೆ. ಇನ್ನೊಂದು ಏನರ್ಥ ಅಂತಂದರೆ, ಈ ಒಂದು ರಂಧ್ರದಿಂದಾಗಿ ಅದು ಅಂದರೆ ಈ ಪಂಕ್ಚರ್ ಮಾಡ್ತಕ್ಕಂಥದ್ದು, ಈ ಆಕ್ಯುಪಂಕ್ಚರ್ ಅಂತ ನೀವು ಕೇಳಿರ್ಬೋದು. ಅದೇ ಥರದಲ್ಲಿ ಇದು ಇನ್ನೊಂದು ರೀತಿಯಾದಂಥ ಚಿಕಿತ್ಸೆಯೂ ಸಹ ಹೌದು. ಈ ಸಂದರ್ಭದಲ್ಲಿ ಹಾರ್ಮೋನ್ಗಳಾಗ್ತಕ್ಕಂಥ ಪ್ರೌಢಾವಸ್ಥೆನಲ್ಲಾಗ್ತಕ್ಕಂಥ ಹಾರ್ಮೋನ್ಗಳಾಗ್ತಕ್ಕಂಥ ವ್ಯತ್ಯಾಸವನ್ನು ಸಹ ಒಂದು ನಿಯಂತ್ರಣಕ್ಕೆ ತರುವಲ್ಲಿ ಇದು ಮೂಗುತಿ ಬಹಳಷ್ಟು ಹೆಲ್ಪ್ ಮಾಡುತ್ತೆ. ಇಲ್ಲಿ ಆಕೆಗೆ ಆಗಬಹುದಂಥ ಮಾಸಿಕ ಋತುಸ್ರಾವಗಳು ಜೊತೆಯಲ್ಲಿ ಆಕೆ ಮನಸ್ಸಿನಲ್ಲಿ ಆಗ್ತಕ್ಕಂಥ ವ್ಯಾಕುಲತೆಗಳಿಗೂ ಸಮೇತ ಈ ಮೂಗುತಿಯ ರಂಧ್ರ ಇದೆಯಲ್ಲ, ಆ ಮೂಮೆಂಟ್ ಯಾವುದು, ಆ ಒಳಗಡೆ ಇರತಕ್ಕಂಥ ಮೂಗುತಿ ಕೊಳವೆ ಇರುತ್ತಲ್ಲ, ಆ ಮೂಮೆಂಟಿಂದ ನರಗಳಿಂದ ಸಮೇತ ಒಂದು ರೀತಿಯಾದಂತಹ ಒಂದು ಹೆಲ್ಪ್ ಇವಳಿಗೆ ಆಗುತ್ತೆ. ಯಾಕೆಂತಂದರೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಎರಡು ರೀತಿಯಿಂದಲೂ ಹೆಲ್ಪ್ ಇವಳಿಗೆ ಆಗುತ್ತೆ. ಒಂದು ಒಡವೆ ಆಗಿದ್ರು ಕೂಡ ಒಂದು ಮಹತ್ವವನ್ನು ಪಡೆದುಕೊಂಡಿದೆ ಅನ್ನೋ ಮಾತನ್ನು ಹೇಳಿದರೆ, ಆದರೆ ನಾನು ಕೇಳೋ ಪ್ರಕಾರ ಎಷ್ಟೋ ಜನ ಮೂಗುತಿಯನ್ನು ಧರಿಸೋದಿಲ್ಲ. ಮೂಗುತಿಯನ್ನು ಧರಿಸಿದ್ರೆ ಇಷ್ಟೆಲ್ಲ ಫಲಗಳಿದೆ ಅಂತಲೂ ಗೊತ್ತಾಯಿತು. ಏನು ಡಿಫ್ರೆನ್ಸ್ ಗುರುಜಿ? ಈಗ ಡಿಫ್ರೆನ್ಸ್ ಏನಂತಂದರೆ, ಇಂಥದ್ದು ಒಳ್ಳೇದಿದೆ ಅಂತಂದಾಗ ಸ್ವೀಕರಿಸಿದ್ರೆ ಪರವಾಗಿಲ್ಲ, ಸ್ವೀಕರಿಸೋದಿಲ್ಲ ಅಂತಂದಾಗ ಏನು ಒತ್ತಾಯ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೂ ಚೆನ್ನಾಗಿರ್ತಾರೆ ಅಂತ ನಾನು ಹೇಳೋದು. ಆದರೆ ಚೆನ್ನಾಗಿರ್ತಾರೆ ಅಂತಂದ್ರೆ ಏನು ಗೊತ್ತುಂಟ, ಇದು ಉಪಯೋಗ ಸಿಗದೆಯೂ ಸಹ ಇವರಿಗೆ ಗೊತ್ತಿಲ್ಲದೆ ಇರ್ತಾರೆ ಅಷ್ಟೇ. ಈಗ ಭಾರತೀಯರಲ್ಲಿ ಇಷ್ಟೆಲ್ಲ ಇದ್ದು ಸಮೇತ ಈ ಪಾಶ್ಚಾತ್ಯರಲ್ಲಿ ಏನೂ ಇಲ್ಲದೆ ಬದುಕಲ್ವೇ, ಆ ರೀತಿಯಾಗಿ ಪಾಶ್ಚಾತ್ಯರಿಗೂ ಭಾರತೀಯರಿಗೂ ವ್ಯತ್ಯಾಸ ಬಹಳಷ್ಟಿದೆ ಅಲ್ವಾ. ಭಾರತೀಯ ಹೆಣ್ಣುಮಕ್ಕಳು ಸಂತೋಷದಲ್ಲಿ ಇದ್ದಷ್ಟು ಪಾಶ್ಚಾತ್ಯ ಹೆಣ್ಣುಮಕ್ಕಳು ಸಂತೋಷದಲ್ಲಿ ಇರೋದಿಲ್ಲ. ಇದು ಬೇಕಾದರೆ ಪ್ರಾಕ್ಟಿಕಲಿ ನೀವು ನೋಡಿರ್ತಕ್ಕಂಥದ್ದು. ಆಮೇಲೆ ಭಾರತೀಯ ಹೆಣ್ಣುಮಕ್ಕಳಲ್ಲಿರ್ತಕ್ಕಂಥ ಸಾರ್ಥಕ ಬದುಕು ಪಾಶ್ಚಾತ್ಯ ಹೆಣ್ಣುಮಕ್ಕಳಲ್ಲಿ ಇಲ್ಲ. ಎಷ್ಟೊಂದು ಸರ್ತಿ ಕ್ರೌರ್ಯ, ಎಷ್ಟೊಂದು ಸರ್ತಿ ದುಃಖ ದುಮ್ಮಾನಗಳು, ನಮ್ಮಲ್ಲಿರ್ತಕ್ಕಂಥ ದುಃಖ ದುಮ್ಮಾನಗಳು ಇದ್ದರೂ ಸಮೇತ ತಾಳ್ಮೆ ಅನ್ನೋದು ಆ ಹೆಣ್ಣುಮಕ್ಕಳಿಗೆ ಅಚ್ಚೊಡ್ದಂಗಿದೆ. ಯಾಕೆ ಹೇಳಿ? ಇವೆಲ್ಲ ಸಂಪ್ರದಾಯದಿಂದ. ಎಷ್ಟೇ ಗಂಡ ಹೊಡಿಲಿ ಅಥವಾ ಎಷ್ಟೇ ಗಂಡ ಕುಡ್ಕೊಂಬರಲಿ, ಎಷ್ಟೇ ಅತ್ತೆ ಮನೆಯವ್ರು ಹಿಂಸೆ ಕೊಡಲಿ ಅಥವಾ ತನ್ನ ಮನೇಲಿ ಕಷ್ಟವೇ ಇರಲಿ ಅಥವಾ ಇನ್ನೊಂದು ಏನೇ ಇರಲಿ, ಆ ಸಂಸಾರಕ್ಕೋಸ್ಕರ, ತನ್ನ ಮಕ್ಕಳಿಗೋಸ್ಕರ, ತನ್ನ ಅಂದು ಬಂಧುಗಳಿಗೋಸ್ಕರ ಆಕೆ ಸ್ಪಂದಿಸ್ತಾಳೆ. ಅದು ನಿಜವಾದ ಕ್ಷಮೆಯ ಗುಣ. ಆ ಮಹಿಳೆ ಭೂಮಿಗೆ ಹೋಲಿಸ್ತಕ್ಕಂಥದ್ದು ಅದಕ್ಕೋಸ್ಕರ. ಹಾಗಾಗಿ ಭೂಮಿಗೆ ಇನ್ನೊಂದು ಹೆಸರಿದೆ, ಮಹಿ ಅಂತ. ಅದೇ ರೀತಿಯಾಗಿ ಇಳೆ ಅಂತಂದ್ಲು ಭೂಮಿ ಕರೀತಾರೆ. ಆ ಮಹಿ ಮತ್ತು ಇಳೆ ಎರಡು ತೂಕದಿಂದ ಮತ್ತೆ ಸೇರಿಸಿ ಏನಾಯಿತು? ಮಹಿಳೆ ಅಂತ ಆಯಿತು. ಅದನ್ನು ನಮ್ಮ ದೇಶದಲ್ಲಿ ಕರೆದ್ರು. ಅಂದರೆ ಭೂಮಿಗೆ ಸರಿಸಮಾನಳಾದಂಥವಳು ಅಂತ ಎಷ್ಟು ದೊಡ್ಡ ತನಕ ಕೊಟ್ಟರು ನೋಡಿ. ಆಮೇಲೆ ಕ್ಷಮಯಾ ಧರಿತ್ರಿ ಅಂತಂದರೆ ಈ ಧರಿತ್ರಿಗೆ ಸಮಾನಳಾದಂಥವಳು ಕೊಟ್ಟರು. ಬೇರೆ ದೇಶದಲ್ಲಿ ಇದೆಲ್ಲ ಕೊಡಲಿಲ್ಲ. ಅವಳನ್ನೊಂದು ಪ್ರಾಣಿಯಾಗಿ ತಗೊಂಡಿದ್ದಾರೆ, ಭೋಗ ವಸ್ತುವಾಗಿ ಬಳಸಿದ್ದು. ಬೇರೆ ದೇಶದಲ್ಲಿ ಅವಳನ್ನೊಂದು ಮನುಷ್ಯನಾಗಿ ಬದುಕಿದ್ರು ಸಮೇತ ಭೋಗದ ವಸ್ತುವಾಗಿ ತಾನೊಂದು ಜೀವಿ ಅಂತ ಅಷ್ಟೇ ಇದ್ದಾಳೆ. ಬಿಟ್ಟರೆ ವಸ್ತ್ರಗಳಲ್ಲೂ ವ್ಯತ್ಯಾಸಗಳಿಲ್ಲ, ಬೇರೆ ಯಾವುದ್ರೊಳಗೂ ವ್ಯತ್ಯಾಸ ಇಲ್ಲ. ತನ್ನ ದೇಹದಲ್ಲಿ ಮಾತ್ರ ವ್ಯತ್ಯಾಸ ಬೇರೆ ದೇಶದಲ್ಲಿ. ಇದು ಹಾಗಲ್ಲ. ವಸ್ತ್ರ ವೈಡೂರ್ಯಗಳು, ಆಭರಣಗಳು, ನಡಿಗೆ, ಉಡುಗೆ, ತೊಡುಗೆ, ಭಾಷೆ ಇಷ್ಟೊಳಗೆ ವ್ಯತ್ಯಾಸ ಕೊಟ್ಟಿದ್ದೀವಿ. ಅಂದರೆ ಅವಳನ್ನು ಅಷ್ಟು ವಿಭಿನ್ನತೆಯಲ್ಲಿ ನಮ್ಮ ಭಾರತ ದೇಶ ಕಂಡಿದೆ. ಹಾಗಾಗಿ ಈ ದೇಶ ಇಷ್ಟಾದರೂ ಸಂಸ್ಕೃತಿನಲ್ಲಿ ಇದೆ. ಒಂದು ಹೆಣ್ಣು ಸಂಸ್ಕೃತಿನಲ್ಲಿ ಇತ್ತಂದರೆ ಆ ಮನೆ ಸಂಸ್ಕಾರಗೊಳ್ಳುತ್ತೆ. ಆ ಮನೆ ಸಂಸ್ಕಾರಗೊಳ್ತು ಅಂತಂದರೆ ಸಂಪ್ರದಾಯದ ಗೂಡಾಗತ್ತೆ. ಆ ಸಂಪ್ರದಾಯ ಗೂಡಾಯಿತು ಅಂತಂದರೆ ಆ ದೇಶದ, ಆ ನಾಡಿನ ಸಂಸ್ಕೃತಿ ಬೆಳೆಯುತ್ತೆ. ಆ ಬೆಳಿಬೇಕಾದ್ರೆ ಮೂಲ ಬೀಜ ಯಾವುದು? ಆ ಮನೆಯ ಮಹಿಳೆನೇ. ಮಹಿಳೆಯೇ ಸಂಸ್ಕೃತಿಯ ಒಂದು ಪ್ರತೀಕ ಅಂತ ನನ್ನ ಭಾವನೆ. ಓಕೆ ಗುರುಜಿ, ಈಗ ಕಾಲಿನ ವಿಷಯಕ್ಕೆ ಬರೋದಾದರೆ, ಕಾಲಿಗೆ ಕಾಲುಂಗ್ರವನ್ನು ಹಾಕೋದನ್ನು ನಾವು ನೋಡಿದ್ದೀವಿ. ಆದರೆ ಬೆಳ್ಳಿ ಕಾಲುಂಗ್ರನೇ ಯಾಕೆ? ಕಾಲುಂಗ್ರದ ಮಹತ್ವ ಏನು? ಹೌದು, ಬೆಳ್ಳಿ ಕಾಲುಂಗ್ರ ಮತ್ತು ಕಾಲ್ಗೆಜ್ಜೆ ಇವೆರಡನ್ನು ಚಿನ್ನದಲ್ಲಿ ಮಾಡಲೇಬಾರ್ದು. ಯಾಕೆ ಅಂತಂದರೆ ಮಾಡಲೇಬಾರ್ದು. ಎಷ್ಟೇ ನಿಮಗೆ ಚಿನ್ನ ಸುಪತ್ತಿಗೆ ಇದ್ದರೂ ಸಮೇತ ಒಂದು ವೇಳೆ ಏನಾದರೂ ಚಿನ್ನದ ಕಾಲ್ಗೆಜ್ಜೆ ಹಾಕಿ ಚಿನ್ನದ ಕಾಲುಂಗ್ರನ ಹಾಕಿದರೆ ಆ ಮನೆಗೆ ಒಂದಲ್ಲ ಒಂದಿನ ದರಿದ್ರ ಬಂದೇ ಬರುತ್ತೆ. ಇದನ್ನು ಬರೆದಿಟ್ಕೊಳ್ಳಿ. ಯಾಕೆ ಅಂತಂದರೆ ಇದು ನಂಬಿಕೆನಾ ಮೂಢನಂಬಿಕೆ? ಮೂಢನಂಬಿಕೆ ಅಲ್ಲ, ನಂಬಿಕೆನೇ.
ಯಾಕೆಂತಂದರೆ ಈ ಚಿನ್ನ ಅನ್ನುವಂಥದ್ದು ಲಕ್ಷ್ಮಿಯ ಪ್ರತೀಕ, ಕನಕ ಅನ್ನುವಂಥದ್ದು ಲಕ್ಷ್ಮಿ ಅಂತ. ಕನಕವೃಷ್ಟಿಯ ಕರೆಯುತ್ತ ಬಾರೆ ಅಂತ ಕೇಳಿದಿರಲ್ಲ. ಖಂಡಿತ. ಕನಕ ಅನ್ನುವಂಥದ್ದು ಲಕ್ಷ್ಮಿಯ ಪ್ರತೀಕ. ಲಕ್ಷ್ಮಿಯನ್ನು ಯಾವತ್ತೂ ಸಮೇತ ನಡುಭಾಗದಿಂದ ಕೆಳಗೆ ಅದನ್ನು ಧರಿಸಬಾರ್ದು ಅಂತಿದೆ. ನಮ್ಮ ರಾಜರುಗಳಿಗೇನು ಕಡಿಮೆ ಚಿನ್ನ ಇತ್ತ? ಬೇಕಾದಷ್ಟು ಖಜಾನೆಗಳಲ್ಲಿ, ಭಂಡಾರಗಳಲ್ಲಿ ಚಿನ್ನಗಳಿತ್ತು. ಅಷ್ಟು ಚಿನ್ನಗಳಿದ್ದರೂ ಸಮೇತ ವಜ್ರವೈಡೂರ್ಯಗಳಿಂದ ಪೋಣಿಸ್ಕೊಂಡಿರ್ತಕ್ಕಂಥ ಬಳೆಗಳನ್ನು ಗೆಜ್ಜೆಗಳಾಗಿ ಮಾಡ್ಕೊಂಡು ಹಾಕ್ಬೋದಾಗಿತ್ತು, ಹಾಕ್ತಿರ್ಲಿಲ್ಲ. ಬೆಳ್ಳಿಯ ಗೆಜ್ಜೆನೇ ಹಾಕ್ತಾಯಿದ್ರು, ಬೆಳ್ಳಿಯ ಕಾಲುಂಗುರನೇ ಹಾಕ್ತಿದ್ರು. ಬೆಳ್ಳಿ ಕಾಲುಂಗುರ ಅನ್ನುವಂಥದ್ದೇ ಅದಕ್ಕೆ ಪ್ರಶಸ್ತಿ. ಯಾಕೆಂತಂದರೆ ನಡುಭಾಗದ ಕೆಳಗೆ ಲಕ್ಷ್ಮಿಯನ್ನು ಧರಿಸಬಾರ್ದು ಅಂತ. ಎಲ್ಲಾದರೂ ಲಕ್ಷ್ಮಿನ ಆ ಕಡೆಗಣಿಸಿದ್ರಿ ಅಂತ ಅಂದರೆ ಲಕ್ಷ್ಮಿ ನಿಮ್ಮ ಕೈ ಬಿಟ್ಟು ಹೋಗ್ತಾಳೆ ಅನ್ನುವಂಥದ್ದಿದೆ. ಲಕ್ಷ್ಮಿಯನ್ನು ನಿಮಗೆ ಚಿನ್ನದ ರಾಶಿ ಏನಿತ್ತು ಅಂತಂದರೆ ಏನೇನು ಮಾಡ್ಕೋಬೇಕು ಮನೆಯಲ್ಲಿ ಅನ್ನೋದು ಬಹಳ ಮುಖ್ಯ. ಚಿನ್ನದ ಚಮಚ, ಚಿನ್ನದ ತಟ್ಟೆ ಎಲ್ಲದೂ ಮಾಡ್ಕೊಳ್ಬೋದು ಅಲ್ವಾ. ಚಿನ್ನದ ಪಾದುಕೆಯನ್ನು ಮಾಡ್ಕೊಳ್ಳೋದು ತಪ್ಪು. ಭಾಳಷ್ಟು ಜನ ಸ್ವಾಮೀಜಿಗಳು ಮಾಡ್ಕೊಳ್ತಾರೆ. ಸ್ವಾಮೀಜಿಗಳು ಮಾಡ್ಕೊಳ್ಳೋದಿಲ್ಲ, ಪಾಪ ಶಿಷ್ಯಂದ್ರು ಕೊಡ್ತಾರೆ. ಆದರೆ ಚಿನ್ನವನ್ನು ಮಾತ್ರ ಕಾಲಿನಲ್ಲಿ ತುಳಿದು ನಡಿಬಾರ್ದಂತ, ಲಕ್ಷ್ಮಿಗೆ ಅಪಮಾನ ಮಾಡ್ತಕ್ಕಂಥದ್ದು. ಆ ರೀತಿಯಾಗಿ ಎಲ್ಲೂ ಇಲ್ಲ. ಅಂತಹ ಲಕ್ಷ್ಮಿಯನ್ನು ಎದೆನಲ್ಲಿ ಧರಿಸಿದ ನಾರಾಯಣ ಅಲ್ವಾ, ಶ್ರೀಧರ ಅಂತ ಕರೆಯಲ್ಪಟ್ಟ. ಆದ್ದರಿಂದ ಬೆಳ್ಳಿಯಲ್ಲೇ ಮಾಡಬೇಕು ಅನ್ನುವಂಥದ್ದನ್ನು ತಂದರು. ಇದು ಒಂದು ಧಾರ್ಮಿಕವಾಗಿರ್ತಕ್ಕಂಥದ್ದು. ವೈಜ್ಞಾನಿಕವಾಗಿ ಮಾತ್ರ ಯಾಕೆ ಬೆಳ್ಳಿಯನ್ನು ಅಲ್ಲಿ ಇದು ಚಿನ್ನವನ್ನು ಅಲ್ಲಿ ಧರಿಸಬಾರ್ದು ಅನ್ನೋದಕ್ಕೂ ವೈಜ್ಞಾನಿಕ ಕಾರಣವೂ ಇದೆ. ಓಕೆ ಗುರುಜಿ, ಮತ್ತಷ್ಟು ಅದ್ರ ಬಗ್ಗೆ ಕೂಡ ಮಾತಾಡೋಣ. ಪಂಚರತ್ನಗಳ ಜೊತೆಗೆ ಮಹಿಳೆಯ ಮಹತ್ವದ ಬಗ್ಗೆನೂ ತಿಳ್ಕೊತಾ ಇದ್ದೀವಿ. ಒಂದು ಬ್ರೇಕ್ ತಗೋಣ. ಬ್ರೇಕ್ ನಂತರ ಸಂತೋಷ ಸೂತ್ರ ಕಾರ್ಯಕ್ರಮ ಮುಂದುವರಿಯುತ್ತೆ.